ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಎಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆಗೂ ನನ್ನ ಚಾನಲ್ನ ಶೇರ್ ಮಾಡಿ. ನಾನಿವತ್ತು ಡೇನ ಸಿಂಪಲಾಗಿ ಸ್ಟಾರ್ಟ್ ಮಾಡಿದೆ ಆಫೀಸಲ್ಲಿ. ನನಗೆ ಆ್ಯಕ್ಚುಲಿ ಇವತ್ತು ಮೀಟಿಂಗ್ಸ್ ತುಂಬ ಜಾಸ್ತಿ ಇತ್ತು ಆಫೀಸಲ್ಲಿ, ಹಾಗೆಯೇ ಕೆಲಸ ಕೂಡ ಜಾಸ್ತಿ ಇತ್ತು. ನಾನು ಈ ಔಟ್ಫಿಟ್ ಹಾಕ್ಕೊಂಡು ಹೋಗಿದ್ದೆ. ನಾನು ಔಟ್ಫಿಟ್ ಅದು ಫಿಟ್ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೇನು ಮಾಡಿದೆ ಅಂದರೆ ಆಫೀಸ್ ಮುಗ್ದಿದ ತಕ್ಷಣ ನಾನು H&Mಗೆ ಹೋದೆ. ಬಿಕಾಸ್ ಈ ಮಂತು ನನ್ನ ಬರ್ತ್ಡೇ ಮಂತ್ ಆಗಿರೋದ್ರಿಂದ ನನಗೆ ಆಫರ್ ಇರುತ್ತೆ ಬರ್ಡೇ ಮಂತಲ್ಲಿ H&Mಲ್ಲಿ ಜನರಲ್ ಆಗಿ. ಅದಕ್ಕೆ ನಾನು ನನ್ನ ಬರ್ತ್ಡೇ ಹತ್ತಿರ ಬಂದಂಗೆ ಅದು ಆಫರ್ ಆ್ಯಡ್ ಆಗುತ್ತೆ ಅಂತ ನಂಗೆ ಜನರಲಾಗಿ ಗೊತ್ತಿತ್ತು. ಅದಕ್ಕೆ ನಾನು ಹೋಗಿದ್ದೆ. ಬಟ್ ಸ್ಯಾಡ್ ನ್ಯೂಸ್ ಇಸ್ ದ್ಯಾಟ್ ಈ ವರ್ಷದಿಂದ ಅದು ಬರ್ಡೇ ಇದನ್ನ ತೆಗೆದ್ಬಿಟ್ಟಿದ್ದಾರಂತೆ. ನನಗೆ ಎಷ್ಟೊಂದು ಬೇಜಾರಾಗೋಯ್ತು ಅಂತ ಹೇಳಿದರೆ, ಹೋಗಲಿ ಬಿಡು, ಏನೋ ಬಂದಿದ್ದಕ್ಕೆ ಏನಾದರೂ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಎಲ್ಲ ಡಿಸ್ಕೌಂಟ್ ಇರೋ ಸೆಕ್ಷನಲ್ಲಿ ಒಂದು 2-3 ಐಟಮ್ಸು ಡಿಸ್ಕೌಂಟಲ್ಲಿತ್ತು. ನನಗೆ ಅಲ್ಲೊಂದು ಕ್ಯಾಪ್ ಡಿಸ್ಕೌಂಟಲ್ಲಿ ಸಿಕ್ತು. ನೋಡಿ, ನಿಮಗೆ ಯಾರಿಗಾದ್ರೂ ಸ್ಟಿಕ್ ಆನ್ ಬ್ರಾ ಬೇಕಂತ ಹೇಳಿದರೆ ಇದು ಆಲ್ರೆಡಿ H&Mಲ್ಲಿ ಅವೈಲೇಬಲ್ ಇದೆ. ನಾನು ಅದನ್ನು ನೋಡಿದೆ, ಬಟ್ ನನಗೆ ನನ್ನ ಸೈಜ್ ಇರಲಿಲ್ಲ, ಅದಕ್ಕೆ ತೊಗೊಳ್ಲಿಲ್ಲ. ನಾನೇನಂದರೆ ಇವತ್ತು ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಒಂದು ಕ್ಯಾಪ್ ಮಾತ್ರ ಶಾಪಿಂಗ್ ಮಾಡಿದೆ, ಅದು ಬ್ಲ್ಯಾಕ್ ಕಲರ್ದು. ಆ್ಯಕ್ಚುಲಿ ನಾನು ಹೋಗೋದು ಇದೇನೆ 1MG ಮಾಲ್ಗೆ. 1MG ಮಾಲ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಿಮಗೆ ಎಲ್ಲನೂ ಸಿಕ್ಕತ್ತೆ, ಮೇಕಪ್ ಐಟಮ್ ಸಿಕ್ಕತ್ತೆ, ಎಲ್ಲನೂ ಸಿಕ್ಕತ್ತೆ. ಆಮೇಲೆ ಈವ್ನಿಂಗು ಹಾಗೆ ಅಲ್ಲಿಗೆ ಹೋಗಾದ್ಮೇಲೆ ನನಗೆ ಹಸಿವಾಗ್ತಾಯಿತ್ತು. ಅದಕ್ಕೆ ಬಿರಿಯಾನಿ ತಿನ್ನೋಣ ಅಂತ ಮಣೀಸ್ ಬಿರಿಯಾನಿಗೆ ಬಂದೆ. ಇದು ಆ್ಯಕ್ಚುಲಿ ಅಲ್ಸೂರ್ ರೋಡಲ್ಲಿದೆ. ಅಲ್ಸೂರ್ ರೋಡಲ್ಲಿರೋ ಹೌಡನ್ ರೋಡ್ ಅಂತಲ್ಲಿ ನಿಮಗೆ ಅಲ್ಲಿ ಸಿಕ್ಕತ್ತೆ ಮಣೀಸ್ ಬಿರಿಯಾನಿ. ಮಣೀಸ್ ಬಿರಿಯಾನಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ವ್ಯಾಲ್ಯೂ ಪ್ಯಾಕ್ ಇರುತ್ತೆ. ಅದಂದರೆ 149ಗೆ ನಿಮಗೆ ಬಿರಿಯಾನಿ ಕೊಡ್ತಾನೆ. ಆ ಬಿರಿಯಾನಿಯಲ್ಲಿ ಒಂದು ರಾಯ್ತ ಮತ್ತು ಸ್ವಲ್ಪ ಗ್ರೇವಿ ಮತ್ತು ಒಂದು ಚಿಕನ್ ಪೀಸ್ ಮತ್ತು ಒಂದು ಬಾಯ್ಲ್ಡ್ ಎಗ್ ಇರುತ್ತೆ. ಆ್ಯಕ್ಚುಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನೋಕ್ಕೆ ನಿಮಗೆ ಕ್ವಾಂಟಿಟಿ ಆ್ಯಕ್ಚುಲಿ ತುಂಬ ಜಾಸ್ತಿನೂ ಇರೋಲ್ಲ, ಕಮ್ಮಿನೂ ಇರೋಲ್ಲ, ಕರೆಕ್ಟಾಗಿರುತ್ತೆ. ನನಗೆ ತುಂಬ ಸಲ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಅನ್ನಿಸ್ದಾಗ ಮತ್ತು ಏನಾದರೂ ಚಾಟ್ ಸಿಕ್ಕಿಲ್ಲ ಅಂದರೆ ನಾನು ಐ ಎಂಡ್ ಅಪ್ ಈಟಿಂಗ್ ದಿಸ್ ಬಿರಿಯಾನಿ ಓನ್ಲಿ. ಬಿಕಾಸ್ ನಾನು ಬಿರಿಯಾನಿ ಲವರ್. ನನ್ನಷ್ಟು ಬಿರಿಯಾನಿ ಯಾರೂ ತಿಂದಿರೋಕ್ಕೇ ಸಾಧ್ಯ ಇಲ್ಲ. ಬಿಕಾಸ್ ನಾನು ತುಂಬ ಫುಡಿ. ಎಲ್ಲರೂ ನನಗೆ ತುಂಬ ಕಾಮನಾಗಿ ಕೇಳೋ ಕ್ವೆಶ್ನೇ ಅದು. ಯಾಕಂದರೆ ನೀವು ಎಷ್ಟೊಂದು ತಿಂತೀರಾ, ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀರಾ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೋಡಿ ಎಷ್ಟು ಚೆನ್ನಾಗಿದೆ ಈ ಬಿರಿಯಾನಿ. ನೀವು ಹೇಗೆ ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ, ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ನೀವು ಯಾವಾಗಾದರೂ ಒಂದು ಸಲ ಪೋರ್ಷನ್ ಜಾಸ್ತಿ ತಿಂದರೆ ಇನ್ನೊಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿ ಅಷ್ಟೇ. ನಾನು ಮನೆಗೆ ಬಂದಮೇಲೆ ಫಿಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತಗೊತಾ ಇದ್ದೀನಿ. ನೋಡಿ, ನಂದು ಟ್ರೌಸರ್ಸ್ ಬಂದು ಇದು ಆ್ಯಕ್ಚುಲಿ ನಾನು ಎಸಾಟೆಲ್ ತೊಗೊಂಡಿದ್ದು. ಆಮೇಲೆ ಇದು ಇನ್ನರ್ ಬ್ಲೇಸರ್ ಅಂತ ಬರುತ್ತಲ್ಲ, ಇನ್ನರ್ ಕೋಟ್ ಅಂತ ಬರುತ್ತಲ್ಲ, ಅದನ್ನು ನಾನು ಹಾಕಿದ್ದೀನಿ ಇವತ್ತು. ಅದು ಆ್ಯಕ್ಚುಲಿ ನಾನು ಮಿಂತ್ರಾದಲ್ಲಿ ಒಂದು ಈ ಥರ ಇನ್ನರ್ ಕೋಟ್ ಮತ್ತು ಪ್ಲಸ್ ಅದಕ್ಕೊಂದು ಪೆನ್ಸಿಲ್ ಸ್ಕರ್ಟ್ ಥರದ್ದು ಸೇಮ್ ಕಲರಲ್ಲಿ ಒಂದಿದೆ. ಅದೆರಡು ಸೆಟ್ಟಲ್ಲಿ ಒಂದೇ ಸಲ ತೊಗೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಿಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೇರೆ ಟ್ರೌಸರ್ಗೆ ಅದನ್ನು ಇನ್ನರ್ ಕೋಟ್ ಹಾಕಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನನ್ನ ಮಗಂಗೋಸ್ಕರನೂ ನಾನು ಈ ಮಣೀಸ್ ಬಿರಿಯಾನಿ ಪಾರ್ಸೆಲ್ ಬಂದಿದೆ. ಬಿಕಾಸ್ ಎವ್ರಿ ಡೇ ಈವ್ನಿಂಗ್ ಹಿ ಆಲ್ಸೋ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕಂತ ಅವ್ನಿಗೂ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಈವ್ನಿಂಗ್ ಟೈಮಲ್ಲಿ. ಮಣೀಸ್ ಬಿರಿಯಾನಿ ಬಂದ್ಬಿಟ್ಟು ನನ್ನ ಫೇವ್ರೇಟ್. ಬಿಕಾಸ್ ಅದರಲ್ಲಿ ಫುಲ್ ರೈಸ್ನ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಆಮೇಲೆ ಬಂದ ತಕ್ಷಣ ನಾನೇನು ಇವತ್ತು H&Mಲ್ಲಿ ಏನು ಶಾಪಿಂಗ್ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ತೊಗೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಸಿಂಪಲಾಗಿ ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ನಾನು ಅಂದ್ಕೊಂಡೆ ನಂದು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಆ್ಯಕ್ಚುಲಿ ರೀಸೆಂಟಾಗಿ ನಾನು ತುಂಬ ಕ್ಯಾಪ್ಸ್ ಈ ಥರ ತೊಗೊಂಡಿದ್ದೆ. ನಾನು ನಂದಿ ಹಿಲ್ಸ್ಗೆ ಹೋಗುವಾಗ ಆ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಏನೇನು ಬೈ ಮಾಡಿದ್ದೀನಿ ಅಂತ. ಬಟ್ ಈ H&Mದು ಕ್ಯಾಪ್ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ಎನಿವೇಸ್ ನಾನು ಯೂಸ್ ಮಾಡ್ತೀನಲ್ಲ ಅಂತ ತೊಗೊಂಡೆ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.